स्वागत है आपका बी न्यूज नेशन में। मैं हूं आबिद हुसैन शेख। 2A आरक्षण की मांग के चलते पंचमसाली प्रतिज्ञा पंचायत राज अभियान पिछले 6 महीने पहले लिंगायत पंचमसाली को 2A आरक्षण की मांग करते हुए कुडल संगम जगत गुरु बसवजय मृत्युंजय स्वामी जी के नेतृत्व में पद यात्रा करके सरकार पर 2A आरक्षण का दबाव डाला गया था। तब के सीएम येडियुरप्पा ने 15 सितंबर का इन्हें समय दिया था। सरकार का अब वो समय बीत चुका है। फिर एक बार आरक्षण की मांग करते हुए 1 अक्टूबर को बेंगलुरु से समुदाय के मुखंड हड़ताल करेंगे। उसी प्रदर्शन की तैयारी के चलते राज्य के सभी तालुका में पंचमसाली प्रतिज्ञा पंचायत राज अभियान चलाया जा रहा है। 21 सितंबर को जिले के सिंदगी तालुका में इस अभियान को बसवजय मृत्युंजय स्वामी जी के नेतृत्व में किया जाएगा। इस अभियान से जुड़ने की बात कई समुदाय के मुखंडों ने आज एक प्रेस मीट के जरिए महापीठದ ಪ್ರಥಮ ಜಗದ್ಗುರುಗಳಾದಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನು 2A ಮೀಸಲಾತಿ ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಆ ಪಾದಯಾತ್ರೆ ಯಶಸ್ವಿಯಾದ ನಂತರ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 10 ರಿಂದ 12 ಲಕ್ಷ ಪಂಚಮಸಾಲಿ ಸಮುದಾಯದವರನ್ನು ಸೇರಿಸಿ ಅಲ್ಲಿ ಬೃಹತ್ತಾದಂಥ ಮಹಾರ್ಯಾಲಿಯನ್ನು ನಾವು ಹಮ್ಮಿಕೊಂಡು ಅದು ಕೂಡ ಯಶಸ್ವಿಯಾದೆವು. ತದನಂತರ 23 ದಿನಗಳವರೆಗೆ ಸ್ವತಂತ್ರ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿದೆವು. ಆಗ ಕೂಡ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ. ಅಂಥ ಸಂದರ್ಭದಲ್ಲಿ ಸದನದಲ್ಲಿ ನಮ್ಮ ಬಿಜಾಪುರ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರಿಗೆ ನಮ್ಮ 2A ಮೀಸಲಾತಿ ಹಕ್ಕತ್ವದ ಪ್ರತಿಪಾದನೆಯನ್ನು ಮಾಡಿದರು. ಆಗ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನಮಗೆ ಮಾರ್ಚ್ 15ರಂದು ಪ್ರಶ್ನೆಯನ್ನು ಕೇಳಿದಾಗ ಅವರು ಸೆಪ್ಟೆಂಬರ್ 15 ಅಂದರೆ 6 ತಿಂಗಳ ಗಡುವನ್ನು ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದರು. ಮೊನ್ನೆ ಕೂಡ ಸೆಪ್ಟೆಂಬರ್ 15 ನಮ್ಮ ಗಡುವು ಕೂಡ ಮುಕ್ತಾಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೂಡಲ ಸಂಘದ ಪಂಚಮಸಾಲಿ ಜಗದ್ಗುರುಗಳು ಮಲೆ ಮಹದೇಶ್ವರ ಬೆಟ್ಟದಿಂದ ಬಸವ ಕಲ್ಯಾಣದವರೆಗೆ ಹಾಗೂ ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ರಾಜ್ಯ ಮಟ್ಟದ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಅಂದರೆ ಮತ್ತೊಮ್ಮೆ ಸರ್ಕಾರಕ್ಕೆ ಈ ಮೀಸಲಾತಿಯ ಬಗ್ಗೆ ನೆನೆಸೋಣ ಅಂತೇಳಿ ಒಂದು ಚಳವಳಿಯನ್ನು ಪ್ರಾರಂಭಿಸಿದ್ದಾರೆ. ಆ ಚಳವಳಿಯ ಪ್ರಯುಕ್ತವಾಗಿ ಈ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಸಮಾಜ ಬಾಂಧವರನ್ನು ಸೇರಿಸಿ ನಮ್ಮ ಸಿಂದಗಿ ಪಟ್ಟಣದಲ್ಲಿ ಇದೇ 21ರಂದು ಬಿಜಾಪುರ ರಸ್ತೆಯಲ್ಲಿರುವ ಮಾಂಗಲ್ಯ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ನಾವು ಸಿಂದಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಿಂದಗಿಯಲ್ಲಿ ನಡೆಯಲಿರುವ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ರಾಜ್ಯ ಮಟ್ಟದ ಅಭಿಯಾನದಲ್ಲಿ ಕೂಡಲ ಸಂಘದ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಡಾಕ್ಟರ್ ವಿಜಯಾನಂದ್ ಕಾಶ್ಯಪ್ನವರವರು, ವಿಜಯಪುರ ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರು ಹಾಗೂ ಕೊಪ್ಪಳದ ಮಾಜಿ ಸಂಸದರಾದ ಶಿವರಾಮೇಗೌಡರು, ಮಾಜಿ ಶಾಸಕರಾದಂಥ ನಂದಿಹಳ್ಳಿ ಹಾಲಪ್ಪನವರು ಸೇರಿದಂತೆ ಅನೇಕ ಹಾಲಿ ಮತ್ತು ಮಾಜಿ ಶಾಸಕರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ ಕಾರಣ ಜಿಲ್ಲೆಯ ಎಲ್ಲ ಸಮಸ್ತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆ ಸಿಂದಗಿಯಲ್ಲಿ ನಡೆಯಲಿರುವ ನಮ್ಮ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ರಾಜ್ಯ ಮಟ್ಟದ ಅಭಿಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸಮಾವೇಶ ಸರ್ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದ್ದು. ಮುಂದಿನ ಹೋರಾಟ ಅಕ್ಟೋಬರ್ 1ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಆ ಧರಣಿ ಸತ್ಯಾಗ್ರಹ ಮಾಡುವ ಸಲುವಾಗಿ ಇದು ಜನಜಾಗೃತಿ ಪಂಚಮಸಾಲಿ ಪ್ರತಿಜ್ಞಾ ಅಭಿಯಾನ ನಮ್ಮ ಜಿಲ್ಲೆಯ ಜನರಿಗೆ ಜಾಗೃತಿ ಮಾಡೋದು. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज नेशन।